A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಗಾಂಜಾ ಸೇವನೆ ಮಾಡುತ್ತಿದ್ದ ಬೊರಡಗುಂಟೆಯ 3 ಆರೋಪಿಗಳ ಬಂಧನ. ತಾಲೂಕಿನ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಮಾದಕ ವಸ್ತು ಗಾಂಜಾ ಸೇವನೆ ಮಾಡುತ್ತಿದ್ದ 3 ಯುವಕರನ್ನ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಂಧಿಸಿರುವ ಘಟನೆ ನಡೆದಿದೆ. ಕೆಂಚರ್ಲಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶ್ಯಾಮಲಾ ಹಾಗೂ ಸಿಬ್ಬಂದಿ ಬೊರಡಗುಂಟೆ ಕೆಂಚರ್ಲಹಳ್ಳಿ ರಸ್ತೆಯ ಬದಿಯಲ್ಲಿ 3 ಅಪರಿಚಿತ ವ್ಯಕ್ತಿಗಳು ಕುಳಿತುಕೊಂಡು ಗಾಂಜಾ ಸೇವನೆ ಮಾಡುತ್ತಿರುವುದು ಕಂಡುಬಂದಿದೆ. ಪೊಲೀಸರನ್ನ ನೋಡುತ್ತಿದ್ದಂತೆ ಆರೋಪಿಗಳು ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದು, ಸಿಬ್ಬಂದಿಗಳು ಅವರನ್ನ ಸುತ್ತುವರೆದು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನ ಬೊರಡಗುಂಟೆ ಗ್ರಾಮದ ನಿವಾಸಿಗಳಾದ ನಂದೀಶ್ ಎನ್ ಬಿನ್ ಮಂಜುನಾಥ್, ಲಕ್ಷ್ಮೀ ನರಸಿಂಹ ಬಿವಿ ಬಿನ್ ವೆಂಕಟೇಶಪ್ಪ, ಯಶವಂತ್ ಬಿವಿ ಬಿನ್ ವೆಂಕಟರಮಣಪ್ಪ ಎಂದು ಗುರುತಿಸಲಾಗಿದೆ. ಬಂದೇನಹಳ್ಳಿ ಗ್ರಾಮದ ಬಳಿ ಅಪರಿಚಿತ ವ್ಯಕ್ತಿಯೊಬ್ಬನಿಂದ ತಲಾ 500 ರೂಪಾಯಿಯಂತೆ ಒಟ್ಟು 1000 ರೂಪಾಯಿ ನೀಡಿ 2 ಪ್ಯಾಕೆಟ್ ಗಾಂಜಾವನ್ನು ಖರೀದಿಸಿ ತಂದಿರುವುದಾಗಿ ಪೊಲೀಸರ ಮುಂದೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಘಟನೆ ಕುರಿತು ಕೆಂಚರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.